ಓಕೆ ಲಾಸ್ಟ್ ಒನ್ ಪಾಯಿಂಟ್ ಇಲ್ಲಿ ಉಳಿತು ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂತ ಹೇಳಿ. ಓಕೆ ಇಲ್ಲಿ ಹೌ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ ಹೆಲ್ಪ್ಸ್ ಇನ್ ಸೆಲೆಕ್ಟಿಂಗ್ ರಿಕಾಂಬಿನೆಂಟ್ಸ್ ಫ್ರಮ್ ನಾನ್ ರಿಕಾಂಬಿನೆಂಟ್ಸ್. ಅಂದ್ರೆ ಈ ಪ್ಲಾಸ್ಮಿಡ್ ರಿಕಾಂಬಿನೆಂಟ್ ಮಾಡಿ ಮೇಲೆ ಬ್ಯಾಕ್ಟೀರಿಯಲ್ ಸೆಲ್ಸ್ ಒಳಗೆ ಹಾಕ್ತಿವಿ. ಅವಾಗ ಯಾವ ಸೆಲ್ ಒಳಗೆ ಹೋಗಿದೆ ಯಾವ ಸೆಲ್ ಒಳಗೆ ಹೋಗಿಲ್ಲ, ಹೋಗಿದ್ರೆ ಅದು ಟ್ರಾನ್ಸ್ಫಾರ್ಮ್ಡ್ ಅಥವಾ ರಿಕಾಂಬಿನೆಂಟ್, ಹೋಗಿಲ್ಲ ಅಂದ್ರೆ ನಾನ್ ಟ್ರಾನ್ಸ್ಫಾರ್ಮ್ಡ್ ಅಥವಾ ಓಕೆ ನಾನ್ ರಿಕಾಂಬಿನೆಂಟ್ ಅಂತ ನಾವು ಯೂಸ್ ಮಾಡ್ತೀವಿ. ಓಕೆ ಅದಕ್ಕೆ ಇಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಮಾರ್ಕರ್ ಜೀನ್ ಒಳಗೆ ಏನಾದ್ರು ರೆಸ್ಟ್ರಿಕ್ಷನ್ ಸೈಟ್ ಇತ್ತು ಅಂತಂದ್ರೆ ಅಲ್ಲಿ ನೀವು ಜೀನ್ ಆಫ್ ಇಂಟ್ರೆಸ್ಟ್ ಇನ್ಸರ್ಟ್ ಮಾಡಿದ್ರೆ ಆ ರೆಸಿಸ್ಟೆನ್ಸ್ ಜೀನ್ ಹೋಗುತ್ತೆ. ಓಕೆ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಇನ್ಸರ್ಷನಲ್ ಇನ್ಆಕ್ಟಿವೇಶನ್. ಇಲ್ಲಿ ಇದೆ ನೋಡಿ, ಇದು 1 ಮಾರ್ಕಿಂಗ್ ಕ್ವೆಶ್ಚನ್. ವಾಟ್ ಈಸ್ ಇನ್ಸರ್ಷನಲ್ ಇನ್ಆಕ್ಟಿವೇಶನ್? It is a method of inactivating the expression of one gene. Inactivating the expression of one gene. Okay, by inserting foreign gene. ಅಲ್ಲಿ ಬೇರೆ ಜೀನ್ ಆಫ್ ಇಂಟ್ರೆಸ್ಟ್ ಅಥವಾ ಫಾರಿನ್ ಜೀನ್ ಇನ್ಸರ್ಟ್ ಮಾಡೋದ್ರಿಂದ ಆ ಜೀನ್ ಇನ್ಆಕ್ಟಿವೇಟ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಯಾವುದು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್. ಓಕೆ it is a method of inactivating the expression of one gene. Okay, by inserting foreign gene in the region of antibiotic resistant gene. Okay, that is called insertional inactivation. ಇದು ಮೆಥಡ್ 1 ಆಯ್ತು. ಇನ್ನು ಮೆಥಡ್ 2 ಬರೆ. ಓಕೆ ಅಂದ್ರೆ ಬೈ ವಾಟ್ ವಿ ಕಾಲ್ ಆಂಟಿಬಯೋಟಿಕ್ ಮೀಡಿಯಮ್ಸ್ ಅನ್ನ ಯೂಸ್ ಮಾಡಿ ಎರಡು ಆಲ್ಟರ್ನೇಟಿವ್ಲಿ ಕಲ್ಚರ್ ಪ್ಲೇಟ್, ಒಂದು ಎಂಫಿಸಿಲಿನ್ ಇನ್ನೊಂದು ಟೆಟ್ರಾಸೈಕ್ಲಿನ್. ಓಕೆ ಈ ತರ ಕಲ್ಟಿವೇಶನ್ ಮಾಡೋದು ಕಲ್ಚರ್ ಮಾಡೋದು ಕಾಂಪ್ಲಿಕೇಶನ್ ಆಗುತ್ತೆ. ಅದಕ್ಕೆ ಅಲ್ಲಿ ಸೆಕೆಂಡ್ ಮೆಥಡ್ ಬರುತ್ತೆ. ಓಕೆ ದೇ ಆರ್ ಗೋಯಿಂಗ್ ಟು ಡಿಫರೆನ್ಶಿಯೇಟ್ ಬೇಸ್ಡ್ ಆನ್ ದಿ ಎಬಿಲಿಟಿ ಟು ಪ್ರೊಡ್ಯೂಸಿಂಗ್ ಕಲರ್ ಅಂಡ್ ಕಲರ್ಲೆಸ್ ಕಾಲೋನೀಸ್. ಓಕೆ ಕಲರ್ ಕಾಲೋನೀಸ್ ಬಂತು ಅಂದ್ರೆ ನಾನ್ ರಿಕಾಂಬಿನೆಂಟ್ಸ್, ಕಲರ್ಲೆಸ್ ಇತ್ತು ಅಂದ್ರೆ ರಿಕಾಂಬಿನೆಂಟ್ಸ್. ಅಂದ್ರೆ ನಾವು ಜೀನ್ ಆಫ್ ಇಂಟ್ರೆಸ್ಟ್ ಅದರೊಳಗೆ ಹಾಕಿದಾಗ ಅಲ್ಲಿ ಕಲರ್ ಕಾಲೋನೀಸ್ ಬರಲ್ಲ ಅಲ್ಲಿ. ಓಕೆ ನೆಕ್ಸ್ಟ್ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಮೆಥಡ್ 2. ಎರಡನೇ ಮೆಥಡ್ ಅನ್ನ ಇಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ ಇದು ಏನಪ್ಪಾ ಅಂತಂದ್ರೆ ಆಲ್ಟರ್ನೇಟಿವ್ ಸೆಲೆಕ್ಟಬಲ್ ಮಾರ್ಕರ್ ಹ್ಯಾವ್ ಬೀನ್ ಡೆವಲಪ್ಡ್ ಹಿಯರ್. It is an alternative selectable marker based on colors, color colonies, color or colorless colonies. ಓಕೆ ಕಲರ್ಡ್ ಕಾಲೋನೀಸ್ ಇದ್ರೆ ನಾನು ಹೇಳಿದಲ್ಲ ನಾನ್ ರಿಕಾಂಬಿನೆಂಟ್ಸ್, ಕಲರ್ಲೆಸ್ ಕಾಲೋನೀಸ್ ಬಂದ್ರೆ ರಿಕಾಂಬಿನೆಂಟ್ಸ್ ಅಂತ ಹೇಳ್ತೀವಿ. ಸೊ ಆಲ್ಟರ್ನೇಟಿವ್ ಸೆಲೆಕ್ಟಬಲ್ ಮಾರ್ಕರ್ ಹ್ಯಾವ್ ಬೀನ್ ಡೆವಲಪ್ಡ್ ಟು ಐಡೆಂಟಿಫೈ ರಿಕಾಂಬಿನೆಂಟ್ಸ್ ಬೇಸ್ಡ್ ಆನ್ ಎಬಿಲಿಟಿ ಪ್ರೊಡ್ಯೂಸ್ ಕಲರ್ ಇನ್ ಪ್ರೆಸೆನ್ಸ್ ಆಫ್ ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್. ಓಕೆ ಅಂದ್ರೆ ಈಗ ಮೆಥಡ್ 1 ಮುಗಿಸಿದ ಮೇಲೆ ಅಲ್ಲಿ ನಾವೇನ್ ಮಾಡಿದ್ವಿ, ಅಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಅನ್ನ ಯೂಸ್ ಮಾಡಿಕೊಂಡು ಐಡೆಂಟಿಫೈ ಮಾಡ್ಕೊಂಡ್ವಿ. ಮೆಥಡ್ 2 ಒಳಗೆ ಏನ್ ಮಾಡ್ತೀವಿ ಅಂತಂದ್ರೆ another marker gene that is color or colorless colonies ಅದನ್ನ ಡೆವಲಪ್ ಮಾಡಿದ್ದಾರೆ ಇಲ್ಲಿ. ಓಕೆ ಸೊ ಆಲ್ಟರ್ನೇಟಿವ್ ಸೆಲೆಕ್ಟಬಲ್ ಮಾರ್ಕರ್ಸ್, ಆಲ್ಟರ್ನೇಟಿವ್ ಸೆಲೆಕ್ಟಬಲ್ ಮಾರ್ಕರ್ಸ್ have been developed. Okay, yes, alternative selectable markers have been developed to identify recombinants. ಓಕೆ ಅಥವಾ ಇದಕ್ಕೆ ಟ್ರಾನ್ಸ್ಫಾರ್ಮ್ಡ್ ಅಂತ ಕರಿತೀವಿ. ಈಗ ನೀವು ಆಲ್ರೆಡಿ ಕಲ್ತಿದ್ದೀರಾ ಟ್ರಾನ್ಸ್ಫಾರ್ಮ್ಡ್ ಅಂತಂದು. ಟ್ರಾನ್ಸ್ಫಾರ್ಮೇಶನ್ ಕಲ್ತಿದ್ದೀವಿ, ಡಿಎನ್ಎ ಹೊರಗಿಂದ ಒಳಗಡೆ ಹೋಯ್ತು ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಫ್ರಮ್ ಡೆಡ್ ಬ್ಯಾಕ್ಟೀರಿಯಂ ಟು ಲೈವ್. ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಕಲ್ತಿದಿರಲ್ಲ. Identify recombinants, transformed bacteria. Okay, is recombinants on the basis of ability to produce colors, on the basis of basis of their ability to produce colors, ability to produce color in the presence of chromogenic substance,
color in the presence of chromogenic substance. Okay, yes, in the presence of chromogenic substance. Okay, so illu ಒಂದು reporter gene ಅಂತಿದೆ ಅಥವಾ marker gene ಅಂತಿದೆ. Okay, so in this the desired DNA or gene of interest, in this method the desired gene or gene of interest, okay, desired gene or DNA or gene of interest is inserted. Okay, yes, ಎಲ್ಲಿ ಇನ್ಸರ್ಟ್ ಮಾಡ್ತೀವಿ ಅಂದ್ರೆ within a coding sequence, within the coding sequence, within coding sequence, okay, sequence of enzyme beta galactosidase, enzyme beta galactosidase. Okay, coding sequence of enzyme beta galactosidase of a plasmid. Okay, yes, ಅಂದ್ರೆ ಇದು ಇಲ್ಲಿ ಏನಂತ ವರ್ಕ್ ಆಗುತ್ತೆ ಅಂದ್ರೆ ರಿಪೋರ್ಟರ್ ಜೀನ್ ಅಂತ ವರ್ಕ್ ಆಗುತ್ತೆ. ರಿಪೋರ್ಟರ್ ಜೀನ್. ಓಕೆ, ಎಸ್, ರಿಪೋರ್ಟರ್ ತಾನೇ ಅದು ಹೇಳುತ್ತೆ ಇಲ್ಲಿ. ಓಕೆ, ಆಫ್ ಎ ಪ್ಲಾಸ್ಮಿಡ್ ವಿಚ್ ಕಾಸ್ ಈ ಎಂಜೈಮ್ ಜೀನ್ ಒಳಗೆ ಹಾಕ್ಬಿಟ್ರಿ ಅಂದ್ರೆ ಇದು ಇನ್ಆಕ್ಟಿವ್ ಆಗುತ್ತೆ ಅಲ್ಲಿ. ವಿಚ್ ಕಾಸ್ ಇನ್ಆಕ್ಟಿವೇಶನ್ ಆಫ್ ಎನ್ಸೈಮ್, inactivation of enzyme. Okay, yes, ಇದಕ್ಕೂ ನಾವು insertional inactivation ಅಂತಾನೂ ಕರೀಬಹುದು. Inactivation of enzyme is called insertional inactivation. Insertional inactivation. Okay, separate ಆಗಿ ಡೆಫಿನಿಷನ್ ಬರ್ದಿದ್ದೀನಿ, ಅದನ್ನೇ ಬರೀರಿ ನೀವು ಎಕ್ಸಾಮ್ ನಲ್ಲಿ 1 ಮಾರ್ಕ್ ಗೆ ನಾನು ಕೇಳಿದೆ. What is insertion of inactivation? ಅಂದ್ರೆ if the gene of interest inserted in expressing gene, then that expressing gene is going that cannot express, that become inactive, that is called insertional inactivation. Okay, yes, ಈಗ ಇದೇ ಪ್ಲಾಸ್ಮಿಡ್ ನೀವು ಕಲ್ಚರ್ ಮಾಡಿದ್ರಿ ಅಂತಂದ್ರೆ, okay, if the plasmid in the bacteria does not have insert, if the plasmid in the bacteria does not have insert, ಅಂದ್ರೆ ಯಾವುದು ಜೀನ್ ಇನ್ಸರ್ಟ್ ಇರಲಿಲ್ಲ ಅಂದ್ರೆ does not have insert, please note that point. If the plasmid in the bacteria does not have insert, okay, does not have insert in the presence of chromogenic substance, in the presence of chromogenic substance, it produce blue color colonies. Okay, yes, ಅಂದ್ರೆ ಇವು ನಾನ್ ರೀಕಾಂಬಿನೆಂಟ್ಸ್ ಅಂತ. ಓಕೆ, ಬ್ಲೂ ಕಲರ್ ಕಾಲೋನೀಸ್, ಯಾಕಂದ್ರೆ ಅಲ್ಲಿ ಇನ್ಸರ್ಟ್ ಇಲ್ಲ ಅಂದ್ರೆ ಡಸ್ ನಾಟ್ ಹ್ಯಾವ್ ಇನ್ಸರ್ಟ್ ಹೇಳಿದೀವಿ. ದೇ ಪ್ರೊಡ್ಯೂಸ್ ವಾಟ್ ವಿ ಕಾಲ್ ಬ್ಲೂ ಕಲರ್ ಕಾಲೋನೀಸ್. ಅದೇ ದ ಪ್ರೆಸೆನ್ಸ್ ಆಫ್ ಇನ್ಸರ್ಟೆಡ್ ಜೀನ್, ಇಫ್ ದಿ ಪ್ಲಾಸ್ಮಿಡ್ in the bacteria have inserted gene
ಎಲ್ಲಿ ಇನ್ಸರ್ಟ್ ಮಾಡಿರ್ತೀವಿ, ಈ ಎನ್ಸೈಮ್ ಕೋಡ್ ಮಾಡುವಂತ ಈ ಪ್ಲೇಸ್ ಒಳಗೆ ಇನ್ಸರ್ಟ್ ಮಾಡಿರ್ತೀವಿ. ಓಕೆ, ಎಸ್ ಜೀನ್. ಓಕೆ, ಜೀನ್ that inactivates the coding sequence, inactivates the gene which coding enzyme beta galactosidase. Okay, yes, have inserted gene. Okay, yes, that inactivates the gene which coding enzyme beta galactosidase. Okay, yes, then due to absence of chromogenic substance, they produce colorless colonies. Okay, yes, colorless colonies andre these are recombinants. Okay, recombinants ಅಂತ ಹೇಳಿ ನೀವು ಐಡೆಂಟಿಫೈ ಮಾಡಬಹುದು. ಅಂದ್ರೆ ಕಲರ್ಡ್ ಕಾಲೋನೀಸ್ ಇತ್ತು ಅಂತಂದ್ರೆ ನಾನ್ ರಿಕಾಂಬಿನೆಂಟ್ಸ್, ಕಲರ್ಲೆಸ್ ಕಾಲೋನೀಸ್ ಇತ್ತು ಅಂತಂದ್ರೆ ರಿಕಾಂಬಿನೆಂಟ್ಸ್. ಓಕೆ, ಇದ್ರ ಮೇಲೆ ನೀವೇನ್ಪಾ ಅಂತಂದ್ರೆ ಬ್ಲೂ ಕಲರ್ ಕಾಲೋನೀಸ್ ಇದ್ರೆ ನಾನ್ ರಿಕಾಂಬಿನೆಂಟ್ಸ್, ಕಲರ್ಲೆಸ್ ಕಾಂಬಿನೀಸ್ ಇತ್ತು ಅಂತಂದ್ರೆ ರಿಕಾಂಬಿನೆಂಟ್ಸ್ ಅಂದ್ರೆ ಟ್ರಾನ್ಸ್ಫಾರ್ಮ್. ಓಕೆ, ಅಂದ್ರೆ ಈ ಮೆಥಡ್ ಒಳಗೆ ಈಸಿಯಾಗಿ ನೀವು ಡಿಫ್ರೆನ್ಶಿಯೇಟ್ ಮಾಡಬಹುದು. ಕಲರ್ ಕಾಲೋನೀಸ್ ಬಂದಿತ್ತು ಅಂದ್ರೆ ಅದನ್ನ ನಾವು ಡಿಸ್ಕಾರ್ಡ್ ಮಾಡ್ತೀವಿ, ಅದನ್ನ ಯೂಸ್ ಮಾಡಲ್ಲ, ಯಾಕೆಂದ್ರೆ ನಮಗ್ ಬೇಕಾಗಿರೋ ಜೀನ್ ಅಲ್ಲಿ ಇಲ್ಲ ಅಂತ ಅರ್ಥ. ಕಲರ್ಲೆಸ್ ಕಾಲೋನೀಸ್ ಬಂತು ಅಂದ್ರೆ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ, ತಗೊಳ್ತೀವಿ ಫಾರ್ ವಾಟ್ ವಿ ಕಾಲ್ ಬಯೋಟೆಕ್ನಾಲಜಿಕಲ್ ಪ್ರೊಸೆಸಸ್. ಓಕೆ, ಎಸ್, ಅಂದ್ರೆ ಅಲ್ಲಿ ಈ ಸೆಕೆಂಡ್ ಮೆಥಡ್ ಯಾಕೆ ಡೆವಲಪ್ ಮಾಡಿದ್ವಿ ಅಂದ್ರೆ ಟು ಅವಾಯ್ಡ್ ದಿ ವಾಟ್ ವಿ ಕಾಲ್ ಯೂಸಿಂಗ್ ಆಂಟಿಬಯೋಟಿಕ್ಸ್ ಇನ್ ಕಲ್ಚರ್ ಮೀಡಿಯಂ. ಓಕೆ, ಕಲ್ಚರ್ ಮೀಡಿಯಂ ಒಳಗೆ ಆಂಟಿಬಯೋಟಿಕ್ಸ್ ಹಾಕಿ ಸಪರೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡೋದು ಬಿಟ್ಟು, ಓಕೆ, ಅದಕ್ಕೆ ನಾವು ಹಿಂದೆ ಹೇಳಿದ್ವಿ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸೆಲೆಕ್ಟೇಬಲ್ ಮಾರ್ಕರ್. This selectable marker helps to differentiate transformed bacteria from non-transformed. ಅಂದ್ರೆ recombinant bacteria ನಾವು differentiate ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. Okay, even that allow for the growth of only transformed selectable markers. Okay, ಈಗ ಅಲ್ಲಿ ಸಮಸ್ಯೆ ಏನ್ ಬಂತು, ರಿಸ್ಟ್ರಿಕ್ಷನ್ ಸೈಟ್ ಆಂಟಿಬಯೋಟಿಕ್ ಜೀನ್ ಒಳಗಿದ್ರೆ ಅದು ಇನ್ಆಕ್ಟಿವೇಟ್ ಆಗ್ಲಿಕ್ಕೆ, ಅವಾಗ ನಮಗೆ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಏನಾಯ್ತು, ಅಲ್ಲಿ ಕಷ್ಟ ಆಯ್ತು. ಅದಕ್ಕೆ ಆಲ್ಟರ್ನೇಟಿವ್ ಸೆಲೆಕ್ಟೇಬಲ್ ಮಾರ್ಕರ್ಸ್ ಅಂದ್ರೆ ಇಲ್ಲಿ ಹೆಂಗಿರುತ್ತೆ ಅಂದ್ರೆ ಸರ್ಟೆನ್ ರಿಸ್ಟ್ರಿಕ್ಷನ್ ಸೈಟ್ಸ್ ಸೂಟೇಬಲ್ ಫಾರ್ ಸರ್ಟೆನ್ ಜೀನ್. ಎಲ್ಲಾ ಜೀನ್ಸ್ಗೂ ಒಂದೇ ರಿಸ್ಟ್ರಿಕ್ಷನ್ ಸೈಟ್ ಯೂಸ್ ಆಗಲ್ಲ. ಇಲ್ಲಿ ಸರ್ಟೆನ್ ರಿಸ್ಟ್ರಿಕ್ಷನ್ ಸೈಟ್ಸ್ ಪ್ರಿಫರೇಬಲ್ ಫಾರ್ ಸರ್ಟೆನ್ ಸೆಲೆಕ್ಟೆಡ್ ಜೀನ್ಸ್. ಈಗ ಈಕೋ ಆರ್1 ನ ಕಾಮನ್ ಆಗಿ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ, ಒಂದಿಷ್ಟು ಬ್ಯಾಕ್ಟೀರಿಯಾ ಒಳಗೆ ಬ್ಯಾಕ್1 ಯೂಸ್ ಮಾಡೋ ಪರಿಸ್ಥಿತಿ ಬರುತ್ತೆ, ಅವಾಗ ಅಲ್ಲಿ ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಹೋಗುತ್ತೆ, ಅವಾಗ ನಾವು ಆಂಟಿಬಯೋಟಿಕ್ ಯೂಸ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಅಂತ ಕೇಸಸ್ ಅಲ್ಲಿ ನಾವು ಈ ಮೆಥಡ್ ಅನ್ನು ಫಾಲೋ ಅಪ್ ಮಾಡ್ಕೋಬಹುದು, ಇನ್ಸರ್ಷನಲ್ ಇನ್ಆಕ್ಟಿವೇಶನ್. Okay, it is an alternative selectable marker based on color or colorless colony. Okay, alternative selectable markers have been developed to identify recombinants on the basis of their ability to producing color in the presence of chromogenic substance. Insert ಇತ್ತು ಅಲ್ಲಿ chromogenic substance ಬರಲ್ಲ, colorless colony. Insert ಇರ್ಲಿಲ್ಲ ಅಂದ್ರೆ does not have insert, then in presence of chromogenic substance produce blue color colonies.